ಹಾಯ್, ನಿಮಗೂ ಇದಾಗಬಾರದು ಅಂದರೆ ಇದನ್ನೊಮ್ಮೆ ನೋಡಿ. ಕೌನ್ ಬನೇಗಾ ಕರೋಡ್ಪತಿಯಲ್ಲಿ 5 ಕೋಟಿ ಗೆದ್ದಿದ್ದ ಸುಶೀಲ್ ಕುಮಾರ್ ನೆನಪಿದ್ರಾ? ಅವರು 5 ಕೋಟಿ ಗೆದ್ದಿದ್ದಕ್ಕಿಂತ ಅದನ್ನು ಕಳ್ಕೊಂಡ ಮೇಲೆ ಹೆಚ್ಚಾಗಿ ಸುದ್ದಿಯಾಗಿದ್ದರು. ಯಾಕೆ? UK ಒಬ್ಬ ಚಿಂದಿ ಹಾಯುವ ಹುಡುಗ ಆ ದೇಶದ ಅತಿ ದೊಡ್ಡ ಲಾಟ್ರಿಯನ್ನು ಗೆದ್ದಿದ್ದ. 10 ಮಿಲಿಯನ್ ಪೌಂಡ್ಸ್ ಅಂದರೆ 100 ಕೋಟಿಗೂ ಅಧಿಕ ಆ ಹಣವನ್ನು ಗೆದ್ದಿದ್ದ. ಆದರೆ 8 ವರ್ಷಗಳ ನಂತರ ಅವನು ಮತ್ತದೇ ಚಿಂದಿಯನ್ನು ಆಯೋ ಕೆಲಸವನ್ನು ಮಾಡ್ತಾ ಇದ್ದ. ಅವನು ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡಿ ತನ್ನ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಮನೆಗಳನ್ನು ಕಟ್ಟಿಸಿಕೊಟ್ಟಿದ್ದ. ಇನ್ನೂ ಕೋಟಿಗಟ್ಟಲೆ ಹಣವನ್ನು ಕುಟುಂಬದವರಿಗೆ ಹಂಚಿದ್ದ ಕೂಡ. ಇವನಿಗೆ ಅಂತ ಇಟ್ಕೊಂಡಿದ್ದ ಮಿಕ್ಕ ಹಣವನ್ನು ಆಲ್ಕೋಹಾಲ್ಸ್, ಡ್ರಗ್ಸ್ ಮತ್ತು ಜೂಜಾಡಿ ಉಡಾಯಿಸಿದ. ಇವನ ಕತೆ ಕೇಳಿದರೆ ಒಂದು ಅರ್ಥವಾಗುತ್ತೆ. ಇಲ್ಲಿ ದುಡ್ಡಿಗೆ ಎಷ್ಟು ಬೆಲೆ ಇದೆ ಅನ್ನೋದಕ್ಕಿಂತ ಆ ದುಡ್ಡು ಯಾರ ಕೈಯಲ್ಲಿದೆ ಅನ್ನೋದು, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೋಟಿಗಟ್ಟಲೆ ಹಣವನ್ನು ಗೆದ್ದಿದ್ರೂ ಕೂಡ ಅವನಿಗೆ ಅದನ್ನು ಉಳಿಸಿಕೊಳ್ಳೋದಕ್ಕೆ ಬರಲಿಲ್ಲ. ಅದಕ್ಕೆ ಹೇಳೋದು, ದ ಆರ್ಟ್ ಈಸ್ ನಾಟ್ ಇನ್ ಮೇಕಿಂಗ್ ಮನಿ ಬಟ್ ಇನ್ ಕೀಪಿಂಗ್ ಇಟ್ ಅಂತ. ಹಣ ಯಾರಾದರೂ ಗಳಿಸ್ಬೋದು, ಆದರೆ ಎಲ್ಲರೂ ಅದನ್ನು ಉಳಿಸೋದಕ್ಕೆ ಆಗೋದಿಲ್ಲ. ಅದೇ ರೀತಿ ಸಂಬಂಧಗಳು ಕೂಡ ಸರಿಯಾಗಿ ನಿಭಾಯಿಸದೇ ಇದ್ದರೆ ಎರಡು ಕೂಡ ಕೈ ತಪ್ಪಿ ಹೊರಟೋಗ್ಬಿಡುತ್ತೆ. ಇದು ಸರಿ ಅನಿಸಿದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಧನ್ಯವಾದ.